ಇವತ್ತು ಕೈಲಾಂಚ ಪಂಚಾಯತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡಲಿಕ್ಕೆ ನಾನು ನಮ್ಮ ನಾಯಕರು ಮತ್ತು ನಮ್ಮ ಹಿರಿಯರಂತ ನಮ್ಮ ರಾಜ್ಯದ ಮಾಜಿ ಶಾಸಕರು ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ರಾಜವ್ ಅವರು ನಮ್ಮ ಅನೇಕ ಎಲ್ಲ ಮುಖಂಡರುಗಳು ಇವತ್ತು ಬೆಳಗಿಂದನೂ ಕೂಡ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಸುಮಾರು 5.5 ಕೋಟಿ ರೂಪಾಯಿ ಕಾವೇರಿ ನಿಗಮದಿಂದ ನಾವೆಲ್ಲರೂ ಕೂಡ ರಸ್ತೆ ಚರಂಡಿ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ವಿಶೇಷ ಅನುದಾನ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು. ಅದರಲ್ಲಿ 1 ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇವತ್ತು ನಮ್ಮಲ್ಲಿ ಇನ್ನೂ ಅನುಷ್ಠಾನ ಬಾಡಿ ಇಲ್ಲ. ಸೊ ಆ ಅನುದಾನಗಳು ಮತ್ತು ಇನ್ನು SC ST SCP TSPಗಳ ಅನುದಾನಗಳಿದೆ. ಮೈನರ್ ಇರಿಗೇಷನ್ದು 1 ಕೋಟಿ ರೂಪಾಯಿ ದುಡ್ಡಿದೆ. ಸಾಕಷ್ಟು ಹೀಗೆ ಸುಮಾರು 8 ಕೋಟಿ ರೂಪಾಯಿನ ಕೆಲಸಗಳು ಈ ಪಂಚಾಯತಿ ಇದೊಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಡೀತಾ ಇದೆ. ಸೊ ಸಾಕಷ್ಟು 90 ಭಾಗ ಕೆಲಸಗಳು ಈಗಾಗಲೇ ಆಗೋಗ್ಬಿಟ್ಟಿದೆ. ಇನ್ನೊಂದು 2 ಕೋಟಿ ರೂಪಾಯಿ ಕೆಲಸ ಇವತ್ತು ಚಾಲನೆಯನ್ನು ಕೊಡಬೇಕಾಯಿತು. ಅದಕ್ಕೋಸ್ಕರ ನಾನು ಬೆಳಗಿನ ಕೂಡ ಈ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀವಿ. ಕೆಲವು ಮನೆಗಳು ಕೇಳಬೇಕಾಯಿತು, ಈಸ್ವತ್ತು ಮಾಡುವಂಥದ್ದು ಮತ್ತು ದುರಸ್ತಿ ಕೆಲಸ ಕೂಡ ನಡೀತಾ ಇದೆ. ಈಸ್ವತ್ತು ಮಾಡುವಂಥದ್ದು, ಕೆಲವು ಹಳ್ಳಿಗಳು ಇನ್ನೂ ಗ್ರಾಮ ಠಾಣೆಗೆ ಸೇರಿಲ್ಲ, ಅವೆಲ್ಲೂ ಕೂಡ ಕಂದಾಯ ಗ್ರಾಮ ಮಾಡುವಂಥದ್ದು, ಹಿಂಗೆ ಹಲವು ಕೆಲಸಗಳು ಇವತ್ತು. ಮಶಾಣ, ಕೆಲವು ಜಾಗದಲ್ಲಿ ಮಶಾಣ ಇಲ್ಲ, ಕೆಲವು ಜಾಗದಲ್ಲಿ ಸೈಟ್ಗಳಿಲ್ಲ, ಕೆಲವರಿಗೆ ಸರ್ಕಾರಿ ಜಮೀನನ್ನು ಗುರುತಿಸುವಂಥ ಕೆಲಸ ಮಾಡುವಂಥದ್ದು, ಹಿಂಗೆ ಸಾಕಷ್ಟು ಜನಪರ ಕಾಳಜಿ ಇರುವಂಥ ಕೆಲಸಗಳನ್ನು ಇವತ್ತು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಹೊರಟಿದ್ದೀವಿ. ಸುಮಾರು 20-25 ವರ್ಷಗಳಿಂದ ಇವತ್ತು ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಈ ಭಾಗದಲ್ಲಿ. ಇವತ್ತು ಕೆಲವರು ಕೆರೆ ತುಂಬುವಂಥ ಕೆಲಸನೂ ಕೂಡ ನಾವು ತೆಂಗಿನಕಲ್ಗೆ ನೀರು ಬಂದಿದೆ ಇವತ್ತು, ಕಾವೇರಿ ನೀರು. ಅದನ್ನೇ ಇವತ್ತು ಅವೇರಳ್ಳಿ ಕೆರೆಗೆ ಬರಬೇಕು. ಅವೇರಳ್ಳಿಯಿಂದ ಸುತ್ತಮುತ್ತ ಇರುವಂಥ ಒಂದು 10-20 ಕೆರೆಗಳನ್ನು ತುಂಬಿಸುವಂಥ ಕೆಲಸನೂ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಮಾನ್ಯ DK ಶಿವಕುಮಾರ್ ಮತ್ತು ಸುರೇಶ್ ಅವರು ಪ್ರತಿ ಮನೆಗೂ ಕಾವೇರಿ ನೀರನ್ನು ಕೊಡಬೇಕು ಇಲ್ಲಿ ಅಂಥೇಳಿ ಇವತ್ತು ಅದಕ್ಕೂ ಕೂಡ ಚಾಲನೆ ಕೊಡಲಿಕ್ಕೆ ಇವತ್ತು 300 ಕೋಟಿ ರೂಪಾಯಿ ಅನುದಾನಕ್ಕೆ ಇವತ್ತು ಸರ್ಕಾರದಲ್ಲಿ ಬೇಡಿಕೆ ಇಟ್ಟು ಅದನ್ನು ಕೂಡ ಅನುಷ್ಠಾನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹೀಗೆ ಜನಪರವಾದಂಥ ಹಲವು ಕೆಲಸಗಳನ್ನು ಇವತ್ತು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಜೊತೆಗೆ ಈ 5 ಗ್ಯಾರಂಟಿ ಏನು ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನಾವು ಮಾತು ಕೊಟ್ಟಿದ್ದು, ಅದು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿದೆಯಾ ಇಲ್ವಾ, ಯಾರಿಗೆ ತಲುಪ್ತಾ ಇಲ್ಲ, ಅದಕ್ಕೇನು ಕಾರಣ ಏನು, ಅದೆಲ್ಲೂ ಕೂಡ ಚರ್ಚೆ ಮಾಡ್ತಾ ಜನಗಳ ಕಷ್ಟ, ಹಾಲು ಹವಾಲನ್ನು ನಾವು ಕೇಳ್ಕೊಂಡು ನಾವು ಬರ್ತಾ ಇದ್ದೀವಿ.